2024ರ ಐಪಿಎಲ್ ಸೀಸನ್ ನಲ್ಲಿ ಮನೆಯೊಂದು 3 ಬಾಗಿಲಿನಂತಾಗಿದ್ದಂತ ಮುಂಬೈ ಇಂಡಿಯನ್ಸ್ ಟೀಮ್ ಈ ಸಲ ಎಲ್ಲಾನು ಪ್ಯಾಚ್ ಅಪ್ ಮಾಡಿಕೊಂಡು ಫೀಲ್ಡ್ ಗೆದ್ದಿದ್ರು. ಭಿನ್ನಾಭಿಪ್ರಾಯಗಳೆಲ್ಲ ದೂರಾಗಿ ಆಟಗಾರರೆಲ್ಲ ಒಂದಾಗಿದ್ದಾರೆ ಅಂತಾನೆ ಎಲ್ಲರೂ ಅನ್ಕೊಳ್ತಾ ಇದ್ರು. ಬಟ್ ಗುಜರಾತ್ ವಿರುದ್ಧದ ಸೋಲು ಮುಂಬೈ ತಂಡದಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನೋದನ್ನ ಮತ್ತೊಮ್ಮೆ ಸಾಬೀತುಪಡಿಸಿದೆ. ಎಂಐ ಟೀಮ್ ನಲ್ಲಿ ಏನಾಗ್ತಿದೆ ಅನ್ನೋದನ್ನ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಐಪಿಎಲ್ ನಲ್ಲಿ 5 ಟ್ರೋಫಿಗಳನ್ನ ಗೆದ್ದಿರುವಂತಹ ಮುಂಬೈ ತಂಡದಲ್ಲಿ 2024ರ ಟೂರ್ನಿಗೂ ಮುನ್ನ ಎಲ್ಲವೂ ಕೂಡ ಚೆನ್ನಾಗೇ ಇತ್ತು. ಆದ್ರೆ ಯಾವಾಗ ಹಾರ್ದಿಕ್ ಪಾಂಡ್ಯರನ್ನ ಕರೆದು ತಂದು ಕ್ಯಾಪ್ಟನ್ ಮಾಡಿದ್ರೋ ಅಲ್ಲಿಂದ ಎಲ್ಲನೂ ಬದಲಾಗಿದೆ. ಅಣ್ತಮ್ಮಂದಿರಂತೆ ಇದ್ದ ಆಟಗಾರರ ನಡುವೆ ಅಂತರ ಹೆಚ್ಚಾಗಿದೆ. ಆ ವೈಮನಸ್ಸು ಆಟದ ರಿಸಲ್ಟ್ ನಲ್ಲಿ ಗೊತ್ತಾಗ್ತಾ ಇದೆ. ಅದೆಲ್ಲಕ್ಕಿಂತ ಹೆಚ್ಚಾಗಿ ಪಾಂಡ್ಯ ಮತ್ತು ಸೂರ್ಯನ ನಡುವಿನ ಮುಸುಕಿನ ಗುದ್ದಾಟ ಮತ್ತೊಮ್ಮೆ ಸದ್ದು ಮಾಡ್ತಾ ಇದೆ. ಹದಿನೇಳನೇ ಸೀಸನ್ ಐಪಿಎಲ್ ನಲ್ಲಿ 14 ಮ್ಯಾಚ್ಗಳಲ್ಲಿ ಬರೀ 4 ಮ್ಯಾಚ್ಗಳನ್ನ ಗೆದ್ದು ಮುಂಬೈ ಇಂಡಿಯನ್ಸ್ ತಂಡ ಎಲ್ಲರಿಗಿಂತ ಮೊದಲೇ ಟೂರ್ನಿಂದ ಔಟ್ ಆಗಿತ್ತು. ಇದೀಗ 18ನೇ ಸೀಸನ್ ಆರಂಭದಲ್ಲೇ ಬ್ಯಾಕ್ ಟು ಬ್ಯಾಕ್ ಸೋಲನ್ನ ಕಂಡಿದ್ದಾರೆ. ಚೆನ್ನೈ ವಿರುದ್ಧದ ತಮ್ಮ ಮೊದಲ ಪಂದ್ಯದಲ್ಲಿ ಸೋತಿದ್ದಂತಹ ಮುಂಬೈ ಇಂಡಿಯನ್ಸ್ ತಂಡ ಗುಜರಾತ್ ಎದುರಿನ ಪಂದ್ಯವನ್ನ ಗೆಲ್ಲೋ ಆತ್ಮವಿಶ್ವಾಸದಲ್ಲೇ ಕಣಕ್ಕಿಳಿದಿದ್ರು. ಆದ್ರೆ ಇಲ್ಲೂ ಕೂಡ ಗೆಲುವಿನ ಹಾದಿಯಲ್ಲಿ ಎಡವಿದಂತಹ ಮುಂಬೈ ತಂಡ ಸೋಲಿನ ಆಘಾತವನ್ನ ಎದುರಿಸಬೇಕಾಯಿತು. ಸೋಲಿನ ಬಳಿಕ ಮುಂಬೈ ಕ್ಯಾಂಪ್ನಲ್ಲಿ ನಡೆದ ಕೆಲ ಘಟನೆಗಳಿಂದಾಗಿ ಎಲ್ಲವೂ ಸರಿ ಇಲ್ವಾ ಅಂತಾನೆ ಹೇಳಲಾಗ್ತಾ ಇದೆ. ಗುಜರಾತ್ ವಿರುದ್ಧದ ಪಂದ್ಯದಲ್ಲಿ ಬ್ಯಾಕ್ ಟು ಬ್ಯಾಕ್ ವಿಕೆಟ್ ಒಪ್ಪಿಸಿ ಸೂರ್ಯಕುಮಾರ್ ಯಾದವ್ ಹಾಗೆ ಹಾರ್ದಿಕ್ ಪಾಂಡ್ಯ ಪೆವಿಲಿಯನ್ ಸೇರ್ಕೊಂಡ್ರು. ಔಟ್ ಆದ ಬಳಿಕ ಗ್ಯಾಲರಿಯಲ್ಲಿ ಇಬ್ರು ಕುಳಿತು ಮಾತನಾಡ್ತಾ ಇದ್ರು. ಈ ವೇಳೆ ಸೂರ್ಯ ಸಿಟ್ಟಿನಿಂದಲೇ ಮಾತನಾಡಿದ್ದಾರೆ. ಇದಕ್ಕೆ ಪಾಂಡ್ಯ ಕೂಡ ಅಷ್ಟೇ ಸೀರಿಯಸ್ ಆಗಿ ರಿಪ್ಲೈ ಕೊಟ್ಟಿದ್ದಾರೆ. ಒಬ್ಬರ ಮುಖ ಒಬ್ಬರು ನೋಡದೆಯೇ ಮಾತನಾಡಿದ್ದು ಇಬ್ಬರ ನಡುವೆ ಎಲ್ಲವೂ ಸರಿ ಇಲ್ಲ ಅನ್ನುವಂಥ ಚರ್ಚೆ ನಡೀತಾ ಇದೆ. ಎರಡ್ 2024ರ ಐಪಿಎಲ್ಗೂ ಮುನ್ನ ಹಾರ್ದಿಕ್ ಪಾಂಡ್ಯರನ್ನ ನಾಯಕನನ್ನಾಗಿ ನೇಮಿಸಿದ ಬೆನ್ನಲ್ಲೇ ಸೂರ್ಯಕುಮಾರ್ ಯಾದವ್ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಹೃದಯ ಛಿದ್ರವಾದಂತ ಇಮೋಜಿಯನ್ನ ಪೋಸ್ಟ್ ಮಾಡಿದ್ರು. ಹಾಗೆ ಆ ಸೀಸನ್ ನಲ್ಲಿ ಆಟಗಾರರಿಂದಲೂ ಕೂಡ ಹೇಳಿಕೊಳ್ಳುವಂತಹ ಪರ್ಫಾರ್ಮೆನ್ಸ್ ಬಂದಿರಲಿಲ್ಲ. ಇದೀಗ 18ನೇ ಸೀಸನ್ ಅಲ್ಲೂ ಕೂಡ ಹಾಗೆ ಆಗ್ತಾ ಇದೆ. ಬ್ಯಾಟಿಂಗ್ ಆರ್ಡರ್ ಅಂತೂ ಕಂಪ್ಲೀಟ್ ಡಲ್ ಆಗಿದ್ದು ಆಡಿರೋ 2 ಪಂದ್ಯಗಳನ್ನ ಸೋತಿದ್ದಾರೆ. ಆಟಗಾರರ ಈ ಮುಸುಕಿನ ಗುದ್ದಾಟಕ್ಕೆ ಮುಂಬೈ ಟೀಮ್ ಮ್ಯಾನೇಜ್ಮೆಂಟ್ ಶೀಘ್ರದಲ್ಲೇ ಬ್ರೇಕ್ ಹಾಕಬೇಕಿದೆ. ಇಲ್ಲದೆ ಇದ್ರೆ ಈ ಅಸಮಾಧಾನದ ಹೊಗೆಯಿಂದಾಗಿ ಮತ್ತೊಮ್ಮೆ ಫ್ಲಾಪ್ ಶೋ ಬರೋದ್ರಲ್ಲಿ ಡೌಟೇ ಇಲ್ಲ. ನಮಸ್ಕಾರ.